ಅಥಣಿ ವೃತ್ತ ಮತ್ತು ಅಥಣಿ ಪೊಲೀಸ್ ಠಾಣೆಯಲ್ಲಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಡಿಎಸ್ಪಿ ಹರ್ಷಾಂತ್ ಮುನ್ನೋಳಿ ನೇತೃತ್ವದಲ್ಲಿ ಸಾರ್ವಜನಿಕ ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಿಪಿಐ ಸಂತೋಷ್ ಹಲ್ಲೂರು, ಪಿಎಸ್ಐ ಗಿರಿಮಲಪ್ಪ ಉಪ್ಪಾರ್, ಕ್ರೈಂ ಪಿಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಸಭೆಯಲ್ಲಿ ಭಾಗಿಯಾಗಿತ್ತು. ಸಭೆಯಲ್ಲಿ ಸರ್ಕಾರದ ಗಣೇಶ ಹಬ್ಬದ ಸುತ್ತೋಲೆಗಳನ್ನು ಸಾರ್ವಜನಿಕರಿಗೆ ನೀಡಲಾಯಿತು. ಹಾಗೂ ಸಭೆಯಲ್ಲಿ ಪ್ರಕಾಶ್ ಬ್ರಿಗೇಡ್ ಅಂಬೇಡ್ಕರ್ ತಾಲೂಕು ಅಧ್ಯಕ್ಷರಾದ ಮಾಂತೇಶ್ ಬ್ಯಾಡಗಿ ಮಾತನಾಡಿ ಹಾಗೂ ಸಭೆಯಲ್ಲಿ ಇನ್ನಿತರ ಮುಖಂಡರಾದ ಸಬ್ಬೀರ್ ಸಾತ್ ಬಚ್ಚೆ, ಮುಸ್ಲಿಂ ಮುಖಂಡರು ಈದ್ ಮಿಲಾದ್ ಹಬ್ಬದ ಕುರಿತು ಮಾತನಾಡಿದರು. ಅದೇ ರೀತಿ ಅಥಣಿ ತಾಲೂಕಿನ ಸರ್ವ ಸಮಾಜದ ಮುಖಂಡರಾದ ಸದ್ದಲಿಂಗ ಕೃಷ್ಣಪ್ಪ ಮಡ್ಡಿ, ರಮೇಶ್ ಬಾದವಾಡಗಿ, ಮಂಜು ಹೊಳಿಕಟ್ಟಿ ಮತ್ತು ರಾಕೇಶ್ ಮೇಗೂರ್, ಪುರಸಭೆಯ ಮಾಜಿ ಸದಸ್ಯ ಪವಾರ್, ಸಂತೋಷ್ ಮೋರೆ ಹೀಗೆ ಹಲವಾರು ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಮಾತನಾಡಿ ಯಾವುದೇ ತೊಂದರೆ ಇಲ್ಲದಂತೆ ಹಬ್ಬವನ್ನು ಆಚರಿಸುತ್ತೇವೆ ಅಂತ ಹೇಳಿದ್ರು. ಅದೇ ರೀತಿ ಡಿಎಸ್ಪಿ ಮುನ್ನೋಳಿ ಅವರು ಕಡ್ಡಾಯವಾಗಿ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಸರ್ವ ಸಮಾಜ ಮತ್ತು ನಾವು ನೀವು ಕೂಡಿಕೊಂಡು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳಿದ್ರು. ನಾವು ಹೇಳುವುದೆಲ್ಲ ಸಾರ್ವಜನಿಕರ ಒಳ್ಳೆಯದಕ್ಕಾಗಿನೇ ಹೇಳ್ತಿರ್ತೀವಿ. ಇನ್ನು ಪೊಲೀಸರು ಇದ್ರಾಗ ಏನು ನಮ್ಮ ಸ್ವ ಹಿತಾಸಕ್ತಿ ಇರೋದಿಲ್ಲ. ಇದ್ರಾಗ DJ ಬ್ಯಾನ್ ಮಾಡ್ರಿ ಅದು ಇದು ಅಂತ ಹೇಳೋದು ನಾವು ಹೇಳಿದ್ದಲ್ಲ. ಇದು ಸರ್ಕಾರ ರೂಪಿಸಿದ ನಿಯಮ. ಸಾಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಕೂಡ ಸಾಕಷ್ಟು ಇದ್ದಾವೆ. ನೀವು ಲಾಸ್ಟ್ ಇರ್ಬೋದು ಕೇಳಿರ್ಬೋದು, ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಒಂದು DJ ಸೌಂಡಿಗೆ ಒಂದು ಸಣ್ಣ ಮಗು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಅಂತೇಳಿ ಬಂದಿತ್ತು. ಎಲ್ಲ ಪೇಪರಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು. ಆ ಥರ ಈ ನಾವು ಆಲ್ರೆಡಿ ನಮ್ಮ PS ಅವ್ರು ಹೇಳಿದಂಗೆ ರಸ್ತೆ ಬಿಟ್ಟು ಗಣೇಶಗಳನ್ನ ಕೂಡಿಸ್ಕೊಂಡ್ರೆ ಸ್ವಲ್ಪ ಹೋಗೋರಿಗೆ ಬರೋರಿಗೆ ದಾರಿಯಲ್ಲಿ ಅನುಕೂಲ ಆಗುತ್ತೆ. ಈಗ ನೀವು ಅಲ್ಲಿ ಒಂದು ಕಡೆ ಗಣೇಶ ಕೂಡುತ್ತಿರ್ತೀರಿ, ಹೋಗ್ತೀರಿ, ಮತ್ತೆ ನಾನು ಬೇರೆ ಕೆಲಸ ಮಾಡ್ತೀವಿ. ಆದರೆ ಆ ಗಣೇಶ ಕೂಡಿಸೋದ್ರಿ ಆಜುಬಾಜು ಇದ್ದವ್ರಿಗೆ ಭಾಳ ಸಮಸ್ಯೆ ಆಗುತ್ತೆ. 1 ಕಿಲೋವ್ಯಾಟು 7 ದಿವಸಕ್ಕೋಸ್ಕರ ಡೆಪಾಸಿಟ್ ಇರ್ತೈತಿ. ಅದ್ರ ನೀವು ಖರ್ಚು ಮಾಡಿದ್ರೆ ಖರ್ಚು ಮಾಡ್ಕೋತಾರೋ, ಇಲ್ಲ ಅಂದ್ರೆ ವಾಪಸ್ ಕೊಡ್ತಾರೋ, ಅದು ರಿಫಂಡಬಲ್ ಇರ್ತದೆ. ಸೊ ಯಾರಿಗೂ ಹೊರೆ ಆಗೋದಿಲ್ಲ. ಇನ್ಸ್ಟ್ರಕ್ಷನ್ ಇಸ್ ವೆರಿ ಕ್ಲಿಯರ್. ನೀವು ಆಲ್ರೆಡಿ ಆ ಮೀಟರ್ನ ಹಾಗೆ ಇಟ್ಕೊಂಡಿದ್ರಿ ಅಂತಂದರೆ ನೀವು ಮತ್ತೊಂದು ಸರಿ ಮೀಟರ್ ತೊಗೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಈ ವರ್ಷ ತೊಗೊಂಡಿದ್ದು ನೀವು ಇಟ್ಕೊಂಡ್ರಿ ಅಂದರೆ ನೀವು ಮತ್ತೆ ನೆಕ್ಸ್ಟ್ ಇಯರ್ ಮತ್ತೊಂದು ತೊಗೊಳ್ಳೋದು ಅವಶ್ಯಕತೆ ಬೀಳೋದಿಲ್ಲ. ಇಂಡೋರ್ ಏನು ಇಟ್ಕೊಂತೀರಿ, ಯಾರು ಇಂಡೋರ್ ಗಣಪತಿಗಳೇನಿರ್ತವೆ, ಒಂದು ಛತ್ರ ಒಳಗನೋ ಒಂದು ದೇವಸ್ಥಾನ ಒಳಗನೋ ನೀವು ಏನೋ ಅದರಲ್ಲಿ ಹೊರಗಡೆ ನೀವು ಮತ್ತೊಂದು ಟೆಂಟ್ ಹಾಕಿ ಹೊರಗಡೆ ದೊಡ್ಡದೊಂದು ಸ್ಟೇಜ್ ಹಾಕಿ ಮಾಡಲಿಲ್ಲ ಅಂದ್ರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಗುಡಿ ಒಳಗಡೆ ಇಟ್ಕೊಂತೀರಿ, ಅದಕ್ಕೆ ಸಣ್ಣ ಪುಟ್ಟು ಲೈಟಿಂಗ್ ಮಾಡ್ತೀರಿ. ಹೊರಗಡೆ ಪಬ್ಲಿಕ್ಗೆ ಟಚ್ ಆಗುವಂಥದ್ದು ಏನಾರು ಲೈಟಿಂಗ್ ಮಾಡಿದ್ರಿ, ಮಳೆ ಒಳಗೆ ಯಾರಿಗಾರ ಶಾಕ್ ಹೊಡಿಬಹುದು, ಹಂಗೇನಾರು ನಿಮ್ಮ ಲೈಟಿಂಗ್ಗಳಿದ್ದು ಅಂತಂದ್ರೆ ನೀವು ಇನ್ನೊಂದ್ಸರಿ ಇಲೆಕ್ಟ್ರಿಕಲ್ ಕ್ಲಿಯರೆನ್ಸ್ ತೊಗೋಬೇಕಕ್ಕೆ. ಒಳಗಡೆ ಮಾಡೋರಿಗೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಅದನ್ನ ನೀವು ಮತ್ತೆ ಏನು ಕೇಳೋದ ಅವಶ್ಯಕತೆ ಇಲ್ಲ. ಒಳಗಡೆ ಇಂಡೋರ್ ಇದ್ರೆ ಓಕೆ, ಯು ನೀಡ್ ನಾಟ್ ಟೇಕ್ ಇಟ್. ನೆಕ್ಸ್ಟ್ ಫೈರ್ ಸೇಫ್ಟಿ ಹೇಳಿದ್ರಿ, ಅವ್ರದ್ದು ಫೀಸ್ ನನಗೆ ಕ್ಲಾರಿಟಿ ಇಲ್ಲ ಎಷ್ಟು ಫೀಸ್ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಒಂದು ಅಧಿಕಾರಿಗಳ ಜೊತೆಗೆ ಇನ್ನೊಂದು ಮೀಟಿಂಗ್ ಮಾಡಿದಾಗ ನಾವು ನಿಮ್ಗೆ ಕ್ಲಾರಿಟಿ ಕೊಡ್ತೀವಿ. ನನ್ನ ಪ್ರಕಾರ ಅದಕ್ಕೆ ಯಾವುದೂ ಫೀ ಇಲ್ಲ ಅಂತ ಅನಿಸ್ತೈತೆ. ಫೈರ್ ಸೇಫ್ಟಿ ಸಂಬಂಧ ಪ್ರೈವೇಟ್ ಫಂಕ್ಷನ್ ಮಾಡಿ ದೊಡ್ಡ ಸ್ಟೇಜ್ ಮಾಡಿ ಅಲ್ಲಿ ಒಂದು ಫೈರ್ ಗಾಡಿ ಇಟ್ಕೋಬೇಕು ಅಂತಂದ್ರೆ ಅದಕ್ಕೆ ಖರ್ಚು ಹಚ್ತಾರೆ. ಬಟ್ ನೀವು ಇದ್ರ ಕ್ಲಿಯರೆನ್ಸ್ ನನ್ನ ಪ್ರಕಾರ ಏನು ಬೇಡ ಅಂತ ಅನಿಸ್ತೈತೆ. ಇಂಡೋರ್ ಇದ್ದವ್ರಿಗೂ ಅದು ಏನು ತೊಂದರೆ ಆಗೋದಿಲ್ಲ. ಆದರೆ ನೀವು ಸ್ಟೇಜ್ ಹಾಕ್ತೀರಿ, ಅಲ್ಲಿ ಕರೆಂಟ್ ಕನೆಕ್ಷನ್ ಹೋಯ್ತೀರಿ, ಅಲ್ಲಿ ಫ್ಲೈರ್ ಎಲೆಕ್ಟ್ರಿಸಿಟಿ, ನೀವು ಇದು ಫೈರ್ ಅಂತ ನೀವು ಕ್ಲಿಯರೆನ್ಸ್ ತೊಗೋಬೇಕಾಗೈತೆ. ಅಲ್ಲಿ ಬೆಂಕಿ ಹಾಕಿತ್ತು ಅಂದರೆ ಯಾರು ಹೊಣೆಗಾರ. ಅದು ಬಿಟ್ಟು ಸಿಂಗಲ್ ವಿಂಡೋ ಸಿಸ್ಟಮ್ನ ಅರ್ಥನೇ ಅದು ಒಂದರಲ್ಲೇ ಎಲ್ಲ ವ್ಯವಸ್ಥೆ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೀವು ಅಪ್ಲಿಕೇಶನ್ ಕೊಟ್ರಿ ಅಂದರೆ ಇಲ್ಲೇ ಕ್ಲಿಯರೆನ್ಸ್ ಸಿಗ್ತೈತಿ. ಮತ್ತು ನೀವು ಅಲ್ಲಿ ಇಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಫೀ ಕಟ್ಟಲಿಕ್ಕೆ ಅಲ್ದಾಡೋದು ಅವಶ್ಯಕತೆ ಇರುವುದಿಲ್ಲ ಅನ್ನೋದೇ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ದ ಉದ್ದೇಶ. ಅದು ಕೂಡ ಇನ್ಸ್ಟ್ರಕ್ಷನ್ ಬರ್ತೈತಿ, ಅದರ ಪ್ರಕಾರ ಮಾಡ್ತೀವಿ. ನೆಕ್ಸ್ಟ್ ಭಾಳಷ್ಟು ಅಧಿಕಾರಿಗಳು ಹೇಳ್ಬೇಕಾದ್ರೆ ಸ್ವಲ್ಪ ಸ್ಲಿಪ್ ಆಫ್ ಟಂಗ್ ಹಾಕ್ಬಿಟ್ಟು 10 ಗಂಟೆ ಮುಂದೆ DJ ಇಲ್ಲ ಅಂತ ಹೇಳಿದ್ರು. ಅದರಂತ 10 ಗಂಟೆ ಮುಂಚೆ DJ ಇದೆಯಾ ಅಂತಲ್ಲ, 10 ಗಂಟೆ ಮುಂದೆ ಮೈಕ್ ಇಲ್ಲ ಅಂತ ಹೇಳಬೇಕಾಗಿತ್ತು ಅವರು. ಅದು ಹೇಳೋ ವರ್ಡ್ ಒಂದು ಸ್ವಲ್ಪ ಬದಲಾಗ್ಬಿಟ್ಟಿದೆ. ನಮ್ಮ ಅಧಿಕಾರಿಗಳಿಗೆ ಗೊತ್ತಿದೆ, ಬಟ್ ಹೇಳಕ್ಕೆ ಅವ್ರಿಗೆ ಸರಿಯಾಗಿ ಹೇಳೋಕ್ಕಾಗಲಿಲ್ಲ. 10 ಗಂಟೆ ಮುಂದೆ ಮೈಕ್ ಇಲ್ಲ. ಮೈಕ್ ವ್ಯವಸ್ಥೆ ಏನು ನಾವು ಮಾಡಿದೀವಲ್ಲ, ಈ ಮೈಕನ್ನು 10 ಗಂಟೆ ಮುಂದೆ ಬಂದ್ ಮಾಡೋದು. DJ ಯಾವಾಗಿಲ್ಲ, DJ 24 ಅವರ್ಸು ಇಲ್ಲ. DJ 24 ಗಂಟೆಗಳು ಯಾವಾಗೂ ಇಲ್ಲ. 10 ಗಂಟೆ ಒಳಗೂ ಇಲ್ಲ, 10 ಗಂಟೆ ಮೇಲೂ ಇಲ್ಲ. ಒಂದು ಸ್ವಲ್ಪ ಲಿಮಿಟ್ನಾಗ ಇರಲಿ ಅಂತಂದ್ರೆ ಲಿಮಿಟ್ನಾಗ ಮೈಕ್ ಇರಲಿ ಅಂತ ಹೇಳ್ಬೇಕಿತ್ತು ಅವ್ರು. ಒಂದು ವರ್ಡ್ ಮಿಸ್ ಮಾಡಿದ್ರೆ ಲಿಮಿಟ್ನಾಗ DJ ಇರಲಿ ಅಂತ ಹೇಳಿಲ್ಲ ಅವರು. PS ಅವರು ಭಾಳ ಟೈಟ್ ಆಫೀಸರ್ ಇದ್ದಾರೆ, ಖಡಕ್ಕಾಗಿ ನಾವು ಯಾರನ್ನೂ ಬಿಡುವುದಿಲ್ಲ ಅಂತ ಹೇಳಿದರು. ನೀವು ಕೂಡ ಅದನ್ನು ಒಪ್ಕೊಂಡಿದ್ದೀರಿ. ನಮಗೆ ಭರವಸೆ ಇದೆ ಅವರು ಟೈಟಾಗಿ ಎಲ್ಲನೂ ಝೀರೋ ಮಾಡ್ತಾರೆ ಅನ್ನೋದು ನಮ್ಮ ಭರವಸೆ ನಮಗಿದೆ. ಇದನ್ನೇ ಅವರು ಉಳಿಸ್ಕೊಂಡು ಹೋಗ್ತಾರೆ, ಇದೇ ಪಬ್ಲಿಕ್ ಒಪಿನಿಯನನ್ನು.
ಲಿಮಿಟ್ಸ್ ಒಳಗೆ ಇರಲಿ ಅಂತಂದ್ರೆ ಏನು ಲಿಮಿಟ್ಸ್ ಐತಿ ಗೊತ್ತಾಗ್ಬೇಕಲ್ಲ. ಇದು ಒಂದು ಬಾಟ್ಲ್ ಇದೆ ಅಂದರೆ ಇದ್ರದ್ದು 250 ml ಲಿಮಿಟ್ ಇದೆ, 250 ml ಅಷ್ಟೇ ಇದರಲ್ಲಿ ನೀರು ಹಾಕ್ಬೋದು. ಮ್ಯಾಗ 5 ml ಹಾಕಕ್ಕೆ ಬರೋದಿಲ್ಲ. ಹಾಗೆ ಒಂದು ಮನುಷ್ಯನ ಕಿವಿ ಪರದೆ ಹರಿಬಾರದು ಅಂತಂದ್ರೆ ಒಂದು ಲಿಮಿಟ್ ಇರ್ತೈತಿ. ಅದಕ್ಕೆ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ 55 ಡೆಸಿಬಲ್ ಅಂತ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ನಾಯ್ಸ್ ಫ್ರೀ ಏರಿಯಾಗಳಲ್ಲಿ 45 ಡೆಸಿಬಲ್ ಅಂತ ಫಿಕ್ಸ್ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಆಗುವುದಿಲ್ಲ. ಸೊ 55 ಡೆಸಿಬಲ್ಸ್ ಈಸ್ ಅ ಲಿಮಿಟ್. ಹೆಂಗೆ ನೀವು ಮೆಜರ್ ಮಾಡ್ತೀರಿ ಅಂತಂದ್ರೆ, ನಿಮ್ಮ ಹತ್ರ ಒಂದು ಐಫೋನ್ ವಾಚ್ ಇದು ಇರ್ತೈತಿ, ವಾಚ್ ಇರ್ತೈತಿ, ಅದರಲ್ಲೂ ಕೂಡ ನಾಯ್ಸ್ ಚೆಕ್ ಮಾಡ್ಬೋದು. ಒಂದು ಸಣ್ಣ ಮಷಿನ್ಸ್ ಬಂದಾವೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆ, ಅಲ್ಲಿ ಚೆಕ್ ಮಾಡ್ಬೋದು. ಒಂದು ರೀಲ್ಸ್ ಬಂದಿತ್ತು ನಿನ್ನೆ ಬೆಳಗಾವಿಯಲ್ಲಿ, ಅಲ್ಲಿ DJ ಹಾಕಿ ಇಲ್ಲಿ ಪೊಲೀಸರು ನಿಂತು ಬಿಟ್ಟು ಚೆಕ್ ಮಾಡ್ತಾ ಇದ್ರೆ, ಯಾರು ನೋಡಿದ್ರಿ? ಈಗ ಬರ್ಮನಿ ಸಾಹೇಬ್ರು ಮೊನ್ನೆ ಬಂದಾದ ತಕ್ಷಣ ಈಗ ಒಂದು ರೀಲ್ಸ್ ಬಂದಿದೆ, ನೀವೇ ಹಾಕ್ರಿ, DJ ಚೆಕಿಂಗ್ ಇನ್ ಬೆಲ್ಗಮ್ ಅಂತ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಹೊಡೆದ್ಬಿಟ್ರೆ ಬಂದ್ಬಿಡ್ತದೆ. ನೀವು ಅಲ್ಲಿ ಎಲ್ಲಾದ್ರೂ ಒಂದು ಏನಾದ್ರು DJ ಹಾಕಿದ್ರಿ, ನಮ್ಮ ಪೊಲೀಸರು ಬಂದು ಹಿಂಗೆ ವಾಚ್. ಗಣೇಶ ಚತುರ್ಥಿ ಇದೆ, ಅವತ್ತೇ ಮೋಸ್ಟ್ಲಿ ಗಣೇಶ ಪ್ರತಿಷ್ಠಾಪನೆ ಆಗುತ್ತೆ ಅಂತ ತಿಳಿದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷಸ್ಥಾನ ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ DSP ಸಾರಂಥ ಪ್ರಶಾಂತ್ ಮುನ್ನೋಳಿ ಸರ್ ಅವರೇ, ಹಾಗೂ ನನ್ನ ಸಹೋದ್ಯೋಗಿಗಳಂಥ ಗಿರ್ಮಲಪ್ಪ ಉಪ್ಪಾರ್ ಅವರೇ, ಮಲ್ಲಿಕಾರ್ಜುನ್ ತಳವಾರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳೇ, ಗಣೇಶ್ ಮಂಡಳಿಯ ಪದಾಧಿಕಾರಿಗಳೇ, ನಗರಸಭೆ ಪುರಸಭೆಯ ಸದಸ್ಯರೇ, ಪತ್ರಿಕಾ ಮಾಧ್ಯಮದವರೇ, ಈ ಒಂದು ಪ್ರತಿ ವರ್ಷದಂತೆ ತಾವೆಲ್ಲರೂ ಗಣೇಶವನ್ನು ಕೂಡಿಸ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ನಾವು ಮೀಟಿಂಗ್ ಕರಿತೀವಿ, ನೀವು ಅದನ್ನು ಕೇಳ್ತೀರಿ, ಹೋಗ್ತೀರಿ. ಅದನ್ನು ಕೂಡ ಇಶ್ಯೂಸ್ ಇರ್ತಾವ ಅಂತ ಹೇಳ್ಬಿಟ್ಟು ಅದಕ್ಕೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ. ಅವ್ರು ಇಮಿಡಿಯೇಟ್ ಆಗಿ ಬರೀ ಕರೆಂಟ್ ಕೊಡೋದು ಅಷ್ಟಲ್ಲ, ತಾವೇ ಖುದ್ದಾಗಿ ಪ್ರತ್ಯಕ್ಷರಾಗಿ ಇಲ್ಲಿ ತಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ನಿಮ್ಮ ಡೌಟ್ಸ್ ಅನ್ನು ಕ್ಲಿಯರ್ ಮಾಡಿದ್ದಾರೆ. ರಸ್ತೆ ಹಾಕುವ ಬದಲು ಪಕ್ಕಕ್ಕೆ ಸ್ವಲ್ಪ ಸರಿಸಿ ಜಾಗ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಹಾಕೊಂಡು ಹೋಗೋ ಬರೋ ವಾಹನಗಳಿಗೆ ಹೋಗುವ ಅವಕಾಶ ಮಾಡಿಕೊಡಂಗ ನಿಮ್ಮ ಪಂಡಾಲದ ವ್ಯವಸ್ಥೆ ಇರಬೇಕು. ನಿಮ್ಮ ಗಣಪತಿಯ ಪ್ರತಿಷ್ಠಾಪನೆ ಜಾಗ ಇರಬೇಕು. ಒಂದು ಪ್ರತಿಷ್ಠಾಪನೆ ಮಾಡುವ ವಿಚಾರ ಸಂಬಂಧಪಟ್ಟಂಗೆ ನೀಟಾಗಿ ಹಾದಿಯಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆ ಮಧ್ಯದಲ್ಲಿ ಹಾಕುವಂತಿಲ್ಲ. ಆಮೇಲೆ KLE ಕಡೆಯಿಂದ ಸರ್ಟಿಫಿಕೇಟ್ ತಗೋಬೇಕು. ಆಮೇಲೆ ಪ್ರತಿಯೊಂದು ಸಂಘಟನೆಯವರು ನಿಮ್ಮದೇ ಆದಂತಹ ಒಂದು ಹುಡುಗರ ಟೀಮ್ ಮಾಡಿರ್ತೀವಿ, ಸ್ವಯಂ ಸೇವಕರು ಅಂತೇಳಿ ಈ ಒಂದು ಸಂಘಟನೆ ಇರ್ತದೆ. 24 ಗಂಟೆ ಒಬ್ಬರಾಗಣ ಆ ಒಂದು ಗಣಪತಿಯನ್ನ ಕಾಯುವ, ಒಂದು ಗಣಪತಿಗೆ ಸೇವೆ ಮಾಡುವ ಸ್ಥಳದಲ್ಲಿ ಇದ್ಕೊಂಡು ನಿಮ್ಮ ಏನೂ ಆಗಿರುತ್ತೆ, ಮೂರ್ತಿಗೆ ಏನೋ ಆಗಿರುತ್ತೆ, ಯಾವುದೇ ಒಂದು ಅಹಿತ ಘಟನೆ ನಡೆಯದಂತೆ ನೀವು ಅದನ್ನ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕಾಗ್ತದೆ. ಗಣಪತಿ ಕೂಡಿಸೋದು, ನನ್ನ ಅಲ್ಲಿ ಕೆಲಸ ಇತ್ತು ಇಲ್ಲಿ ಕೆಲಸ ಇತ್ತು ಹೋಗೋದು, ಅದೇನೋ ಕೆಟ್ಟ ವಿಚಾರಕ್ಕೆ ಗಾಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋದು, ಅದನ್ನ ನೀವು ಬೇರೆ ರೂಪಕ್ಕೆ ತರೋದು, ಬೇರೆ ಹಾಂಗಾತು ಅವ್ರು ಮಾಡೋದು ಅನ್ನೋ ವಿಚಾರ ಬೇಡ. ಕಡ್ಡಾಯವಾಗಿ ಒಂದು CC ಕ್ಯಾಮ್ರಾ ಇರಬೇಕು. ಕಡ್ಡಾಯವಾಗಿ 24 ಗಂಟೆ ರೊಟೇಷನ್ ವೈಸ್ ನಿಮ್ಮ ಸ್ವಯಂ ಸೇವಕರು ಆ ಗಣಪತಿ ಕೂಡಿಸಿರುವ ಸ್ಥಳದಲ್ಲಿ ನಿಮ್ಮ ಸ್ವಯಂ ಸೇವಕರು ಇರಲೇಬೇಕು. ನಮ್ಮ ಪೊಲೀಸ್ನವರು ಯಾವಾಗ ಬರ್ತಾರಲ್ಲ ಅವಾಗ ನೀವು ಅಲ್ಲಿ ಇರಲೇಬೇಕು. ಅಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಸಹ ಸಾರ್ವಜನಿಕ ಗಣೇಶ ಉತ್ಸವ ಹಾಗೂ ಮನೆಯಲ್ಲಿ ಗಣಪತಿ ಕೂಡಿಸು ಪ್ರತಿ ಎಲ್ಲ ಕಡೆ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ಇವತ್ತು ನಾವು ಗಣೇಶ ಉತ್ಸವ ಆಚರಣೆ ಮಾಡಬೇಕಂತಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ನಾಡ ನುಡಿ ಪರಂಪರೆ, ಧಾರ್ಮಿಕ ವಿಧಿವಿಧಾನಗಳು ನಿರಂತರ ನಡಿಬೇಕು. ನಾವು ಯಾವ ಭಾಗದೊಳಗೆ ಈ ಗಣೇಶ ಉತ್ಸವ ಆಚರಣೆ ಮಾಡ್ತೀವಿ ಆ ಭಾಗದ ಎಲ್ಲರೂ ಸಾರ್ವಜನಿಕರು ಕೂಡಿ ಒಂದು ಗಣೇಶನ ಆರಾಧನೆ ಮಾಡುವುದರ ಜೊತೆಗೇನ ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ನಮ್ಮ ಪರಿಸರ ಸ್ವಚ್ಛ ಉಳಿಬೇಕು. ನಾವೆಲ್ಲರೂ ಒಬ್ಬರು ಭಾವೈಕ್ಯತೆಯಿಂದ ಇರಬೇಕು. ಎಲ್ಲ ಗಣೇಶ ಉತ್ಸವದೊಳಗೆ ನಾವು ನೋಡ್ತೀವಿ, ಇವತ್ತು ಮುಸ್ಲಿಂ ಸಮಾಜದವರಾಗಲಿ, ಕ್ರಿಶ್ಚಿಯನ್ರಾಗಲಿ, ನಮ್ಮ ಹಿಂದೂ ಸಮಾಜದವರಾಗಲಿ, ಇನ್ನು ಉಳಿದ ಎಲ್ಲ ಸಮಾಜದವರು ಸಹ ಆ ಸಾರ್ವಜನಿಕ ಉತ್ಸವದೊಳಗೆ ಕೂಡ್ತಾರೆ. ಇದನ್ನು ಎಲ್ಲರೂ ಕೂಡಿ ಉತ್ಸಾಹದಿಂದ ಆಚರಣೆ ಮಾಡಬೇಕು. ಇವತ್ತಿನ ಮೂಲ ಉದ್ದೇಶ. ಅದರ ಜೊತೆಗನ ಇವತ್ತಿನ ದಿವಸ ಏನಾಗ್ಯದ, ಪಾಶ್ಚಾತ್ಯ ಸಂಸ್ಕೃತಿ ಮ್ಯಾಗ ನಾವು ಎಲ್ಲರೂ ಅವಲಂಬಿತರಾಗಿದ್ದೀವಿ. ಇವತ್ತಿನ ದಿವಸ ನನ್ನ ಅನೇಕ ಜನ ಆತ್ಮೀಯ ಗೆಳೆಯರು ನನ್ನ ಕೂಡ ಸ್ವಲ್ಪ ಒಂದು ವಿಷಯ ಬಗ್ಗೆ ಸ್ವಲ್ಪ ಅವರು ನನ್ನ ಬಗ್ಗೆ ನಾರಾಜ. ಕಳೆದ 25 ವರ್ಷ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಹೆಸರಲ್ಲೇ ಸ್ವತಂತ್ರ ಸುವರ್ಣ ಮಹೋತ್ಸವದಿಂದ ಸ್ವತಂತ್ರ ಅಮೃತ ಮಹೋತ್ಸವ ತನಕ 25 ವರ್ಷ ನಿರಂತರ ತಿಲಕರ ಹೆಸರಲ್ಲೇ ನಮ್ಮ ಆಜಾದ್ ಗೆಳೆಯ